ನೋಡಿ, ಇವತ್ತು ನಾವು ಆರೋಗ್ಯನ ಕಾಪಾಡಿಕೊಳ್ಳೋದೇ ಒಂದು ಸವಾಲಾಗಿದೆ. ಆರೋಗ್ಯವಂತರಾಗಿರೋದೇ ಒಂದು ಚಾಲೆಂಜ್ ಅಂತಲೇ ಹೇಳ್ತೇವೆ. ಆದರೆ ಈ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾದ್ರೆ ಈ ದೇಹ ಗಟ್ಟಿ ಇರಬೇಕು. ಹಲೋ ಗೆಳೆಯರೇ, ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತು ಆರೋಗ್ಯದ ಬಗ್ಗೆ ಒಂದಿಷ್ಟು ಲೋಕಾಭಿರಾಮವಾಗಿ ಮಾತಾಡೋಣ ಅಂತ. ಈಗ ಇವತ್ತಿನ ದಿನ ಎಲ್ಲಿ ನೋಡಿ ಆರೋಗ್ಯ 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 ಒಂದಿದ್ದರೆ ಸಾಕಪ್ಪ, ಆರೋಗ್ಯನೇ ಇವತ್ತು ಅಮೂಲ್ಯವಾದದ್ದು, ಆರೋಗ್ಯನೇ ಸಂಪತ್ತು ಅನ್ನೋ ಮಾತನ್ನು ಎಲ್ಲರ ಬಾಯಿನಲ್ಲೂ ಕೇಳ್ತಾ ಇದ್ದೀವಿ. ನೋಡಿ, ಇವತ್ತು ನಾವು ಆರೋಗ್ಯನ ಕಾಪಾಡಿಕೊಳ್ಳೋದೇ ಒಂದು ಸವಾಲಾಗಿದೆ. ಆರೋಗ್ಯವಂತರಾಗಿರೋದೇ ಒಂದು ಚಾಲೆಂಜ್ ಅಂತಲೇ ಹೇಳ್ತೇವೆ. ಆದರೆ ಈ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಾದ್ರೆ ಈ ದೇಹ ಗಟ್ಟಿ ಇರಬೇಕು. ದೇಹದ ಆರೋಗ್ಯದಲ್ಲಿ ಎರಡು ಥರನೂ ನಾವು ಕಾಪಾಡ್ಕೋಬೇಕು. ಒಂದು ಮನಸ್ಸಿನ ಆರೋಗ್ಯ, ಇನ್ನೊಂದು ದೇಹದ ಆರೋಗ್ಯ. ಮನಸ್ಸಿನ ಆರೋಗ್ಯಕ್ಕೆ ನಮ್ಮ ಆಲೋಚನೆಗಳು, ನಮ್ಮ ಅಭಿಪ್ರಾಯಗಳು, ನಮ್ಮ ಚಿಂತನೆಗಳು, ನಮ್ಮ ಜ್ಞಾನ ಇವೆಲ್ಲವೂ ವಿಶಾಲವಾಗಿದ್ದರೆ ಮನಸ್ಸು ನೆಮ್ಮದಿಯಾಗಿರ್ತದೆ. ಆದರೆ ಇವತ್ತಿನ ದಿನದಲ್ಲಿ ಕಾಂಪಿಟೇಷನ್ ಯುಗ, ಸ್ಪರ್ಧಾ ಯುಗ ಇದು. ಈ ಸ್ಪರ್ಧೆಯ ಯುಗದಲ್ಲಿ ನಾವು ಬದುಕಬೇಕು ಅಂದರೆ, ಸಂಪಾದನೆ ಮಾಡಬೇಕು ಅಂತಂದರೆ ಚಾಲೆಂಜ್ ಇದ್ದೇ ಇದೆ ನಮಗೆ. ಹಾಗಾಗಿ ಸಾಕಷ್ಟು ಒತ್ತಡ, ಆತಂಕ, ಭಯ, ಆತರ ಇವುಗಳು ಅನ್ನೋದು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಹಾಗಾಗಿ ಮನಸ್ಸಿಗೆ ಅದರದ್ದೇ ಆದ ಗೊಂದಲಗಳು ಶುರುವಾಗುತ್ತೆ. ಇದರಿಂದ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೋ ಅದರ ಎಫೆಕ್ಟು ದೇಹದ ಮೇಲೂ ಖಂಡಿತ ಆಗುತ್ತೆ. ಹಾಗಾಗಿ ಎಲ್ಲರೂ ಹೇಳ್ತಾರೆ ಸ್ಟ್ರೆಸ್ ಮಾಡ್ಕೋಬೇಡಿ. ಈಗ ನಾವು ಕೊಟ್ಟಿರೋ ಪದ ಅದೇನೆ, ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ. ನಿಜ. ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು? ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ, ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಇವೆರಡನ್ನೂ ಕೂಡ ನಿಭಾಯಿಸೋದು ಜಾಣತನ. ಯಾಕೆಂದರೆ ದೇಹಕ್ಕೂ ಮನಸ್ಸಿಗೂ ತುಂಬ ಹತ್ತಿರದ ಸಂಬಂಧ. ದೇಹಕ್ಕೆ ಬೇಕಾಗಿರೋದು ಆಹಾರ, ಮನಸ್ಸಿಗೆ ಬೇಕಾಗಿರುವಂಥದ್ದು ತಾಳ್ಮೆ, ಸಮಾಧಾನ, ವಿವೇಚನೆ, ವಿಚಾರಗಳನ್ನು ವಿಮರ್ಶೆ ಮಾಡುವಂಥದ್ದು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಚರ್ಚೆ ಮಾಡ್ಕೊಂಡು ನಮಗೆ ನಾವೇ ಚರ್ಚಿಸ್ಕೊಂಡು ನಮಗೆ ನಾವೇ ತೀರ್ಮಾನ ತಗೊಳ್ಳೋದಿದೆಯಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ. ಈಗ ಈ ಜಗತ್ತಿನಲ್ಲಿ ಏನನ್ನೇ ಸಾಧನೆ ಮಾಡಬೇಕಾದ್ರೂ ಶರೀರಮಿದಂ ಖಲು ಧರ್ಮ ಸಾಧನಂ. ಈ ದೇಹನೇ ಮೀಡಿಯಾ, ಈ ದೇಹನೇ ಮಾಧ್ಯಮ. ದೇಹ ಗಟ್ಟಿಯಾಗಿರಬೇಕು. ದೇಹ ಗಟ್ಟಿಯಾಗಿರಬೇಕು ಅಂದರೆ ಏನಿರಬೇಕು? ಅದಕ್ಕೆ ಸರಿಯಾದಂಥ ಪೌಷ್ಟಿಕವಾದ ಆಹಾರ, ಕಾಲಕ್ಕೆ ತಕ್ಕಂಥ ಆಹಾರ, ವಿಟಮಿನ್ಗಳು, ಪ್ರೋಟೀನ್ಗಳು ಇರುವಂಥ ಆಹಾರ ಪದ್ಧತಿಯನ್ನು ನಾವು ರೂಢಿಸ್ಕೊಳ್ಬೇಕು. ಈ ಆಹಾರ ಅನ್ನುವಂಥ ವಿಚಾರ ಬಂದಾಗ ನಮಗೆ ಇವತ್ತಿನ ದಿನ ನಾವು ಹೈಬ್ರಿಡ್ ಆಹಾರಗಳನ್ನೇ ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಹಿಂದೆ ನಮ್ಮಲ್ಲಿ ಸಾತ್ವಿಕ ಆಹಾರಗಳಿದ್ವು, ಸತ್ವಪೂರ್ಣ ಆಹಾರಗಳಿದ್ವು, ದೇಹಕ್ಕೆ ಬೇಕಾಗುವಂಥ ಆಹಾರಗಳಿದ್ವು. ಆ ಹಿನ್ನೆಲೆಯಲ್ಲಿಯೇ ನಾವು ಹಲವಾರು ಹಬ್ಬ ಹರಿದಿನಗಳನ್ನು ಮಾಡಿಕೊಂಡ್ರೂ ಕಾಲಕ್ಕೆ ತಕ್ಕಂತೆ ಆಹಾರವನ್ನು ಸೇವಿಸುವ ಪದ್ಧತಿಯನ್ನು ನಮ್ಮ ಹಿರಿಯರು ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇವತ್ತಿನ ನಾಗರಿಕ ಯುಗದಲ್ಲಿ, ಈ ಸ್ಪರ್ಧಾ ಯುಗದಲ್ಲಿ ನಾವು ಎಲ್ಲವನ್ನೂ ಈ ಸಮಾಜವನ್ನು ನಿಭಾಯಿಸುವಂಥ ಈ ಸಂದರ್ಭದಲ್ಲಿ ನಾವು ಆಹಾರಕ್ಕೆ ಅಷ್ಟೊಂದು ಮನ್ನಣೆ ಕೊಡಲಿಲ್ಲ. ಆಹಾರ ಸೇವಿಸೋದು ಅಂದರೆ ಏನು ಅಂದರೆ ಹೊಟ್ಟೆಗೆ ತುಂಬಿಸ್ಬಿಟ್ರೆ ಸಾಕು. ನೋಡಿ, ಮನಸ್ಸಿಗೂ ದೇಹಕ್ಕೂ ತುಂಬ ಹತ್ತಿರದ ಸಂಬಂಧ ಅಂತ ಹೇಳಿದೆ. ನಾವು ಏನೇ ಆಹಾರ ತಗೊಳ್ಬೇಕಾದ್ರೂ ನಮ್ಮ ಮನಸ್ಸಿಗೆ ಇಷ್ಟ ಆಗಬೇಕ್ರಿ. ಫಸ್ಟು ನಮ್ಮ ಮನಸ್ಸು ಅದರ ಹಿತವನ್ನು ಬಯಸಬೇಕಂಡ್ರಿ. ಅದರ ಸ್ವಾದವನ್ನು ನಮ್ಮ ಮನಸ್ಸು ಬಯಸಬೇಕು.
ಆಗ ನೋಡಿ ಆಹಾರ ನಮಗೆ ಸಂತೃಪ್ತಿಯನ್ನು ಕೊಡ್ತದೆ. ಆಹಾರದಲ್ಲಿ ಸಂತೃಪ್ತಿಯನ್ನು ಪಡೆಯುವಂಥದ್ದು ಅದು ನಮ್ಮ ಕೈನಲ್ಲಿದೆ ಅಲ್ವಾ? ನೋಡಿ, ಈ ಜಗತ್ತಲ್ಲಿ ಇರುವಂತಹ ಎಲ್ಲ ವಿದ್ಯಮಾನಗಳನ್ನು ನೋಡಿದಾಗ ನಮಗೆ ಚಾಲೆಂಜ್ ಇರೋದಂತೂ ನಿಜ. ಎಲ್ಲವನ್ನು ನಿಭಾಯಿಸಬೇಕು ನಿಜ. ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಬದುಕಬೇಕು ನಿಜ. ಎಲ್ಲರ ಜೊತೆನೂ ಬದುಕಬೇಕು ನಿಜ. ವಿಭಿನ್ನ ಅಭಿಪ್ರಾಯ ಇರುವಂಥ, ವಿಭಿನ್ನ ಅಭಿರುಚಿ ಇರುವಂಥ, ವಿಭಿನ್ನ ಭಾವನೆಗಳಿರುವಂಥ ಪ್ರಪಂಚ ಇದು. ಯಾಕೆಂದರೆ ಇವತ್ತು ಭಾವನೆಗಳನ್ನು ಹೆಚ್ಚಿಗೆ ಉಪಯೋಗಿಸದೇ ಇರುವಂಥ ಪ್ರಪಂಚ ಕಣ್ರಿ ಇದು. ಭಾವನೆಗಳಿಲ್ಲದ ಜನ, ಭಾವನೆಗಳಿಲ್ಲದ ಜಗತ್ತು. ಎಲ್ಲರೂ ಏನೋ ಆತಂಕದಲ್ಲಿರ್ತಾರೆ, ಏನೋ ಆತುರದಲ್ಲಿರ್ತಾರೆ, ಏನೋ ನೋವಿನಲ್ಲಿರ್ತಾರೆ, ಏನೋ ಯೋಚನೆ ಮಾಡ್ತಿರ್ತಾರೆ, ಏನೋ ಕೇಳಿದ್ರೆ ಏನೋ ಹೇಳ್ತಾರೆ. ಯಾಕೆ ಅಂತಂದರೆ ಈ ಜಗತ್ತಿನಲ್ಲಿ ಅವನ ಮನಸ್ಸಿನೊಳಗೆ ಜಗತ್ತು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಬಿಟ್ಟಿದೆ. ಯಾಕೆ? ಅದಕ್ಕೆ ಅವನೇ ಕಾರಣ, ಗೊಂದಲಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಆದರೆ ಈ ರೀತಿಯ ಗೊಂದಲದಿಂದ ನಾವು ಗೊಂದಲದ ಮನಸ್ಸಿಟ್ಕೊಂಡ್ರೆ ಆಹಾರ ತಿನ್ನೋಕ್ಕೂ ಟೈಮ್ ಇಲ್ಲ ಅಂತಾರೆ ಕಣ್ರಿ. ಇವತ್ತಿನ ದಿನ ಫುಡ್ ತಗೊಳ್ಳೋಕ್ಕೆ ಪುರ್ಸೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲ, ನಾವು ಈ ದೇಹ ಗಟ್ಟಿಯಾಗಿದ್ರಲ್ವ, ನಾವು ಈ ಜಗತ್ತಿನಲ್ಲಿ ಏನನ್ನು ಬೇಕಾದ್ರೂ ನಾವು ಸಾಧಿಸ್ಬೋದು, ಏನನ್ನು ಬೇಕಾದ್ರೂ ಎದುರಿಸ್ಬಹುದು, ಎಂಥ ಕಷ್ಟ ಬಂದರೂ ನಾವು ಎದುರಿಸ್ಬೋದು ಅನ್ನೋದು ಬೇಕಾದ್ರೆ ದೇಹ ಗಟ್ಟಿ ಇರಬೇಕು. ವಿಚಾರ ಮಂಥನ ಮಾಡಿಕೊಂಡು ನಾವು ಮನಸ್ಸನ್ನು ಗಟ್ಟಿಯಾಗಿಟ್ಕೊಳ್ಬೇಕು. ನಮ್ಮ ಆಲೋಚನೆಗಳು ಸರಿಯಾದ ದಿಕ್ಕಿನಲ್ಲಿರಬೇಕು. ಹೌದು, ನೀವು ಹೇಳ್ತೀವಿ, ಏನು ಸರ್ ನೀವು ಹೇಳೋದು ಸುಲಭ, ಅದಷ್ಟು ಸುಲಭನಾ? ಇಲ್ಲದೇ ನಾವು ರೋಗಿಷ್ಠರಾಗಬೇಕಾಗ್ತದೆ. ಈಗ ನಮ್ಮ ಆರೋಗ್ಯಕ್ಕೆ ಏನು ಮುಖ್ಯ ನೀವು ಗಮನಿಸಿ. ಬಹಳಷ್ಟು ಜನ ಊಟ ಮಾಡೋದನ್ನೇ ಗಮನಿಸ್ರಪ್ಪ. ಅವರು ಊಟ ಮಾಡ್ತಾಯಿದ್ರೆ ತಟ್ಟೆ ನೋಡ್ಕೊಂಡು ಯಾರು ಊಟ ಮಾಡ್ತಾಯಿಲ್ಲ. ಇವತ್ತು ಪರ್ಸೆಂಟೇಜ್ ತುಂಬ ಕಡಿಮೆ ಆಗೋಗಿದೆ. ಅದು ಮೊದಲೆಲ್ಲ ಪೇಪರ್ ನೋಡ್ಕೊಂಡು ಊಟ ಮಾಡ್ತಿದ್ರು, ಆಮೇಲೆ ಟಿ ವಿ ನೋಡ್ಕೊಂಡು ಊಟ ಮಾಡ್ತಿದ್ರು. ಈಗ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ತಾರೆ, ಏನೋ ಯೋಚನೆ ಮಾಡ್ತಾರೆ. ನಾನು ತಟ್ಟೆಯಲ್ಲಿರೋದಕ್ಕೂ, ತಾನು ತಿಂತಾ ಇರೋದಕ್ಕೂ, ನಾಲಿಗೆ ರುಚಿಗೂ, ಮನಸ್ಸಿನ ಸಂತೃಪ್ತಿಗೂ ಒಂದಕ್ಕೊಂದಕ್ಕೆ ಯಾವುದೇ ಲಿಂಕನ್ನೇ ಕೊಡ್ತಾ ಇಲ್ಲ. ಹಾಗಿರುವಾಗ ನಾವು ಹಾಕ್ತಾ ಇರೋದು ಏನು ಅಂದರೆ ಗೋಣಿ ಚೀಲಕ್ಕೆ ತುಂಬದಂಗೆ ಸುಮ್ಮನೆ ತುಂಬೋದು, ಟೈಮ್ ಟು ಟೈಮ್. ಅದೊಂದು ಅಂದ್ಕೊಂಬಿಟ್ಟಿದ್ದೀವಿ ನಾವು. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಅಂತ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು. ಹೆಂಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವುದನ್ನು ಊಟ ಮಾಡಬೇಕು, ಇದು ನಾವು ತಿಳುವಳಿಕೆನೇ ಪಡ್ಕೊಳ್ದೇನೆ ಟೈಮಿಗೆ ಸರಿಯಾಗಿ ಏನೋ ತುಂಬಬೇಕು ಅನ್ನೋ ಭಾವನೆಗೆ ನಾವು ಬಂದಿದ್ದೀವಿ. ಯಾಕೆ ಅಂತಂದರೆ ನಮ್ಮ ಮುಂದಿನ ಸಾಧನೆಗೆ, ಯಾವುದರ ಸಾಧನೆ, ಹಣ, ಅಂತಸ್ತು, ಅಧಿಕಾರ, ಇವುಗಳನ್ನು ಸಂಪಾದನೆ ಕಡೆ ಗಮನ ಕೊಟ್ಟಿದ್ದೀವಿ. ನಮ್ಮ ಆರೋಗ್ಯದ ಕಡೆ ನಾವು ತುಂಬ ನೆಗ್ಲೆಕ್ಟ್ ಆಗಿದ್ದೀವಿ. ಆದ್ದರಿಂದ ಇವತ್ತಿನ ದಿನ ನಮಗೆ ಆರೋಗ್ಯ ಮುಖ್ಯ ಅನ್ನುವ ಕಾನ್ಸೆಪ್ಟನ್ನು ಬಾಯಿನಲ್ಲಿ ಹೇಳ್ತೀವಿ, ಯಾರೂ ಪಾಲಿಸಲ್ಲ. ನೋಡಿ, ಈ ದೇಹ ಇದೆಯಲ್ಲ, ಈ ದೇಹ ದಂಡನೆಯಿಂದ ಇದು ಬದುಕಬೇಕಾಗಿರುವಂಥದ್ದು. ಅಂದರೆ ಅರ್ಥ ಏನು ಅಂದರೆ ನಾವೇನು ಆಹಾರ ತಗೋತೀವೋ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ, ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆ ಶಕ್ತಿನ ನಾವು ಉಪಯೋಗಿಸಬೇಕು. ಈಗ ನಾವು ನಾಗರಿಕರಾದಂತೆ ದೇಹ ದಂಡನೆ ಕಡಿಮೆ ಆಗ್ತಾ ಇದೆ. ವೈಜ್ಞಾನಿಕ ಸವಲತ್ತುಗಳು ನಮಗೆ ಜಾಸ್ತಿ ಸಿಗ್ತಾ ಇದೆ. ಎಲ್ಲಾದರೂ 25 ಪೈಸದ ಒಂದು ಮ್ಯಾಚ್ ಬಾಕ್ಸ್ ತಗೋಬೇಕು ಅಂದರೆ 50 ಪೈಸದ್ದು ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗಿ ತರ್ತೀವಿ ಹೊರತು ನಡ್ಕೊಂಡು ಹೋಗಲ್ಲ. ಎಲ್ಲೂ ಮೆಟ್ಲನ್ನೂ ಹತ್ತಲ್ಲ, ಲಿಫ್ಟೇ ಬೇಕು ನಮಗೆ, ಬಿಸಿಲಲ್ಲಿ ನಡೆಯಲ್ಲ. ಈ ದೇಹ ಪಂಚಭೂತಗಳಿಂದ ಆಗಿರೋದು ಕಣ್ರಿ. ಪಂಚಭೂತಗಳು ಸರಿಯಾಗಿ ಸಮರ್ಪಕವಾಗಿ ದೇಹಕ್ಕೆ ಸಪ್ಲೈ ಆದರೆ, ಪಂಚಭೂತಗಳಿಗೆ ನಮ್ಮ ದೇಹವನ್ನು ಒಡ್ಕೊಂಡ್ರೆ ದೇಹದ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗ್ತವೆ. ಹಾಗಾಗಿ ನಾವಿವತ್ತು ಬಿಸಿಲಿಗೆ ಹೋಗಲ್ಲ, ಮಳೆಯಲ್ಲಿ ನೆನೆಯಲ್ಲ, ಚಳಿಲಿ ನಾವು ನಡುಗೋದಿಲ್ಲ. ಹಾಗಾದರೆ ಪ್ರಕೃತಿಯಿಂದ ದೂರ ಇದ್ದುಬಿಟ್ಟು ಪ್ರಕೃತಿ ದತ್ತವಾದ ಈ ದೇಹ ಆರೋಗ್ಯವಾಗಿರಲಿ ಅಂತ ನಾವು ಬಯಸಿದ್ರೆ ಸರಿನಾ? ನಮ್ಮಲ್ಲಿ ಒಂದಿದೆ, ಈ ಆಹಾರವನ್ನು ತಗೋತಾ ಇದ್ದರೆ ಏನೇನು ವಿಟಮಿನ್ ಇದೆಯೋ, ಏನೇನು ಪ್ರೋಟೀನ್, ಅದೆಲ್ಲ ತಿಂದುಬಿಟ್ರೆ ಆರೋಗ್ಯ ಬರುತ್ತೆ ಅಂತ. ಸುಳ್ಳು. ನಾವು ತಿಂದರೆ ಪ್ರೋಟೀನ್ ವಿಟಮಿನ್ ಆಗುತ್ತೆ. ಕನ್ವರ್ಟ್ ಮಾಡ್ಕೊಳ್ಳೋ ಸಿಸ್ಟಮ್ ದೇಹದಲ್ಲಿ ನಾವು ಚಾನಲೈಸ್ ಮಾಡಿದ್ದೀವ. ನಾವು ತಿಂದಿದ್ದು ನಾವೇ ಜೀರ್ಣಿಸೋಕ್ಕಾಗದೇ ಇರೋ ಪರಿಸ್ಥಿತಿಲಿದ್ದೀವಿ ರೀ.
ಎದೆ ಉರಿ ಬಂತು ಅಂತಾರೆ, ಗ್ಯಾಸ್ಟ್ರಿಕ್ ಆಯಿತು ಅಂತ ಹೇಳ್ತಾರೆ, ಅದಕ್ಕೆ ಮಾತ್ರೆ ತಗೋತಾರೆ. ಮೆಡಿಸನ್ ತಗೊಂಡು ಜೀರ್ಣಕ್ರಿಯೆಯನ್ನು ನಾವು ಸರಿ ಮಾಡ್ಕೋತೀವಿ ಅಂತ ಹೊರಟಿದ್ದೀವಲ್ಲ. ನೋಡಿ, ನಮ್ಮ ದೇಹದಲ್ಲಿ ಯಾವುದೇ ಕಾರಣಕ್ಕೆ ಗಮನದಲ್ಲಿರಲಿ ಕಾಯಿಲೆಗಳು ಇಲ್ಲ. ಕಾಯಿಲೆಗಳು ಎಲ್ಲಿ ಬರ್ತವೆ ಅಂದರೆ ನಾವು ಹೊರಗಡೆಯಿಂದ ಏನು ಹಾಕ್ತೀವೋ ಅದರ ಮೇಲೆ, ಹೊರಗಡೆಯಿಂದ ಏನೇನು ಅದಕ್ಕೆ ತೊಂದರೆ ಕೊಡ್ತೀವೋ ಅದರ ಮೇಲೆ ಡೈಜೆಷನ್ ಸಿಸ್ಟಮ್ ವ್ಯತ್ಯಾಸ ಆಗುತ್ತೆ. ಇನ್ನು ಮಾಮೂಲಿ ಬರುವಂಥ ಜೀನ್ಸ್ ಪ್ರಕಾರ ಬರುವಂಥದ್ದು, ವಂಶಾವಳಿಯಿಂದ ಬರುವಂಥದ್ದು, ಡಯಾಬಿಟಿಸ್ ಇರ್ಬೋದು, BP ಇರ್ಬೋದು, ಇನ್ನೊಂದಿರ್ಬೋದು. ಇವೆಲ್ಲವೂ ಏನು ಅಂದರೆ ದೇಹದಲ್ಲಿ ಡಿಫೆಕ್ಟು, ಅವು ಕಾಯಿಲೆ ಅಲ್ಲ ಅವು. ಆದ್ದರಿಂದ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಮೊದಲು ಆಹಾರ ಪದ್ಧತಿ ಏನು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಎರಡನೇದು, ಈ ದೇಹ ಎಲ್ಲಕ್ಕೂ ಸ್ಪಂದಿಸಬೇಕು ಅಂದರೆ ನಮ್ಮ ಮನಸ್ಸು ಹೇಗೆ ರಿಯಾಕ್ಟ್ ಮಾಡುತ್ತೋ ಅದಕ್ಕೆ ಸರಿಯಾಗಿ ನಮ್ಮ ದೇಹನೂ ರಿಯಾಕ್ಟ್ ಮಾಡುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗಾದರೆ ನಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಇರಬೇಕು. ಹೌದು, ಇವತ್ತಿನ ವ್ಯವಹಾರದಲ್ಲಿ ನಾವು ನೆಮ್ಮದಿಯಾಗಿದ್ದರೂ ಸುತ್ತಮುತ್ತಲ ಪರಿಸರ ನಮಗೆ ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ. ನಾವು ಚೆನ್ನಾಗಿದ್ರೂ ಸಂಕಟ ಪಡ್ತಾರೆ. ನಾವೇನಾದ್ರು ಮುಂದುವರಿತಾ ಇದ್ದೀವಿ ಅಂದರೆ ಅದನ್ನು ತಡೆ ಹಿಡಿಯೋಕ್ಕೆ ಪ್ರಯತ್ನ ಪಡ್ತಾರೆ. ಅಸಹನೆ ಜಾಸ್ತಿ ಇದೆ, ಅಸಹಕಾರ ಜಾಸ್ತಿ ಇದೆ, ಯಾರನ್ನು ಯಾರೂ ಪ್ರೀತಿಸ್ತಾ ಇಲ್ಲ. ಇವತ್ತು ಯಾರು ಏನೇ ಇದ್ರೂ ಕೂಡ ಅವರೆಲ್ಲರೂ ಒಂದೇ ಥಿಯರಿ, ನಿನ್ನಿಂದ ಲಾಭ ಆಗೋದಾದರೆ ನನಗೆ ನೀನು ಬೇಕು, ನೀ ನನಗಿದ್ದರೆ ನಾನು ನಿನಗೆ, ಇಲ್ದಾರೆ ನಗೋದು ಇಲ್ಲ ಕಣ್ರಿ ಇವತ್ತಿನ ದಿನ. ಇಂಥ ಜಗತ್ತು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆಗ ನಮ್ಮ ಮನಸ್ಸಿನಲ್ಲಿ ಒಂದೇ ಒಂದು ವಿಚಾರ ಬರಬೇಕು, ನನ್ನ ದುಡಿಮೆಯನ್ನು ನನ್ನ ದಾರಿಯಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ, ಯಾವುದೇ ವಿಚಾರಗಳಿಗೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನೊಬ್ಬರ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಇನ್ನೊಬ್ಬರ ಸಂಪತ್ತಾಗಲಿ ಇನ್ನೊಬ್ಬರ ಹಣ ಆಗಲಿ ವಿನಾಕಾರಣ ಬೇಡ, ನಾನೇನು ದುಡಿತಾನೋ ಅದನ್ನು ನಾನು ಜೀವನ ಮಾಡ್ತೇನೆ ಅನ್ನೋದು ಒಂದು. ಎರಡನೇದು, ಅತಿಯಾದ ಆಸೆಯನ್ನು ಪಡ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಸಂಪಾದಿಸಬೇಕು ಅಂತ ಹೋದಷ್ಟು ನಮಗೆ ಮಾನಸಿಕವಾದಂಥ ಗೊಂದಲಗಳು, ಒತ್ತಡಗಳು, ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಯಾಕೆಂದರೆ ಇವತ್ತು ಎಲ್ಲರೂ ಕೂಡ ಅದೇ ಸ್ಪರ್ಧೆಯಲ್ಲಿ ಇರೋದರಿಂದ ನೀವು ಯಾರು ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ, ಯಾರು ಸಮಾಧಾನವಾಗಿ ಇರೋಕ್ಕೂ ಬಿಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರೋಕ್ಕೂ ಬಿಡೋದಿಲ್ಲ. ಇದು ಇವತ್ತಿನ ಸಮಾಜದ ಪರಿಸ್ಥಿತಿ ಆಗಿದೆ. ನೀವು ಯಾರನ್ನೇ ಕೇಳ್ರಿ, ಅಯ್ಯೋ ಏನ್ರಿ ಮಾಡೋದು, ಎಲ್ಲಿ ಬೇಕಾ ನಮ್ಮೂರಲ್ಲಂತೂ ಬದುಕೋಕ್ಕಾಗಲ್ಲಪ್ಪ, ನಮ್ಮನ್ನು ಕಂಡ್ರೆ ಹೊಟ್ಟೆ ಬರ್ರಿ, ನಮ್ಮನ್ನು ನೋಡಿದ್ರೆ ಆಗಲ್ಲ, ನಾವು ಚೆನ್ನಾಗಿರೋದೇ ಸಹಿಸಲ್ಲ, ನಮ್ಮ ನೆಂಟರುಗಳಂತೂ ಅಯ್ಯೋ ಸಂಕಟ ಪಡ್ತಾರೆ. ಹೌದು, ಇದು ನೀವು ಇಲ್ಲಲ್ಲ, ನೀವು ಎಲ್ಲಿಗೆ ಹೋದ್ರೂ ಇಂಥದೇ ಜನ ಇರೋದು ಇಡೀ ಜಗತ್ತಲ್ಲಿ. ಇದನ್ನು ಮೊದಲು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಮಗೆ ನಾವು ಏನು ಕಷ್ಟಪಟ್ಟು ದುಡಿತಿದ್ದೀವೋ ಆ ದುಡಿಮೆ ನನಗೆ ಸಿಕ್ಕರೆ ಸಾಕು, ನ್ಯಾಯವಾಗಿ ಬಂದಂಥ ಹಣ ನಂದದು, ಅದನ್ನ ದೇವರು ಕಿತ್ಕೊಳ್ಳಲ್ಲ ಕಣ್ರಿ. ದೇವರು ಅದು ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ. ಆವಾಗೇನು ಮಾಡುತ್ತೆ, ಮನಸ್ಸಿಗೆ ನಾವು ಎಲ್ಲರನ್ನೂ ಗೌರವಿಸ್ತೀವಿ, ಎಲ್ಲರ ಮಾತನ್ನು ಕೇಳ್ತೀವಿ, ನಮಗೆ ಹೆಂಗೆ ಬೇಕು ಹಂಗೆ ಬದುಕ್ತೀವಿ. ಆ ಬದುಕು ಇದೆಯಲ್ಲ, ಆವಾಗ ಮನಸ್ಸಿಗೊಂದು ನೆಮ್ಮದಿ ಬರ್ತದೆ. ನನ್ನ ದುಡಿಮೆ ಪ್ರಾಮಾಣಿಕವಾದದ್ದು, ನನ್ನ ಬದುಕು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ನಾನು ಯಾರ ಮನಸ್ಸಿಗೂ ನೋಯಿಸ್ತಾ ಇಲ್ಲ, ನಾನು ಯಾರ ಅನ್ನಕ್ಕೂ ನಾನು ಕಲ್ಲು ಹಾಕ್ತಾ ಇಲ್ಲ, ನಾನು ಯಾರಿಗೂ ಅನ್ಯಾಯ ಮಾಡಲ್ಲ, ಆದರೆ ಸಹಾಯ ಮಾಡ್ತೀನಿ, ಇಲ್ಲದಿದ್ರೆ ನನ್ನಷ್ಟಕ್ಕೆ ನಾನಿರ್ತೀನಿ. ಈ ಒಂದು ಫ್ರೇಮನ್ನು ಹಾಕ್ಕೊಂಡ್ರೆ ನಮ್ಮ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗ್ತದೆ ಕಣ್ರಿ. ಆ ನೆಮ್ಮದಿ ಇದೆಯಲ್ಲ, ಮನಸ್ಸಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡುತ್ತೆ. ಆಗ ಆ ಮನಸ್ಸು ಈ ದೇಹಕ್ಕೆ ಶಕ್ತಿಯನ್ನು ತುಂಬುತ್ತದೆ. ಇನ್ನು ಆಹಾರ ಸೇವಿಸೋದಿದೆಯಲ್ಲ, ಸೇವಿಸೋದ್ರಲ್ಲಿ ನಾವು ಆದಷ್ಟು ಜಂಕ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು, ಸಾಫ್ಟ್ ಡ್ರಿಂಕ್ಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಮೊದಲೆಲ್ಲ ಈ ಪಾರ್ಟಿಗಳು ಅಂತ ಹೇಳಿದ್ರೆ ಯಾವುದೋ ಒಂದೊಂದು ಕಾಲಕ್ಕೆ ಮಾಡ್ತಾಯಿದ್ರು, ಈಗ ಹಂಗಲ್ಲ, ಪ್ರತಿದಿನವೂ ಪಾರ್ಟಿಗಳು. ದೇಹಕ್ಕೆ ಬೇಡ. ನೋಡಿ, ನಾವು ದೇಹಕ್ಕೆ ಬೇಕಾಗಿರೋದನ್ನು ಕೊಡ್ತಾ ಇಲ್ಲ, ನಮಗೆ ನಾಲಿಗೆಗೆ ಬೇಕಾಗೋದನ್ನು ಕೊಡ್ತಾ ಇದ್ದೀವಿ. ಅದೇ ನೋಡಿ ಅಪಾಯ ಆಗ್ತಾ ಇರೋದು. ನಾವು ಹೆಚ್ಚು ನಾಲಿಗೆಗೆ ಹೆಚ್ಚು ಮಾನ್ಯತೆಯನ್ನು ಕೊಡ್ತಾ ಇರೋದ್ರಿಂದ ದೇಹಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ನಾವು ಆಮೇಲೆ ಡಾಕ್ಟ್ರ್ ಹತ್ರ ಹೋಗ್ಬೋದು, ಮೆಡಿಸನ್ ತಗೋಬೋದು, ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಮೆಡಿಸನ್ನು, ಯಾವುದೇ ಔಷಧಿಗಳು
ಅದು ಆಯುರ್ವೇದ ಇರಲಿ, ಅಲೋಪತಿ ಇರಲಿ, ಯುನಾನಿ ಇರಲಿ, ಹೋಮಿಯೋಪತಿ ಇರಲಿ, ಯಾವುದೇ ಇದ್ರೂ ಆ ಸಂದರ್ಭದಲ್ಲಿ ದೇಹಕ್ಕೆ ಆಗುವಂತಹ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರವೇ ಹೊರತು ಸಂಪೂರ್ಣವಾದಂಥ ಪರಿಹಾರ ಅದು ಕೊಡೋದಿಲ್ಲ. ಹಾಗಾದರೆ ಸಂಪೂರ್ಣವಾದ ಆರೋಗ್ಯವಂತರು ನಾವಾಗಬೇಕು ಅಂದರೆ ನಮಗೆ ನಾವೇ ಡಾಕ್ಟ್ರ್ ಆಗಬೇಕು. ನಮ್ಮ ಆಹಾರ ಪದ್ಧತಿ ನಮಗೆ ಯಾವುದಾಗುತ್ತೆ, ಯಾವುದಾಗಲ್ಲ, ಯಾವ ಕಾಲದಲ್ಲಿ ಯಾವ ಆಹಾರ ತಗೋಬೇಕು. ಯಾಕಂದರೆ ಕಾಲಕ್ಕೆ ಅನುಗುಣವಾಗಿ ದೇಹದಲ್ಲಿ ಜೈವಿಕ ರಾಸಾಯನಿಕ ಕ್ರಿಯೆ ಬದಲಾವಣೆ ಆಗ್ತಾ ಇರ್ತದೆ. ಯಾಕಂದರೆ ಈ ದೇಹ ನಡೀತಾ ಇರೋದೇ ಕೆಮಿಕಲ್ ರಿಯಾಕ್ಷನ್ನಿಂದ ಕಣ್ರಿ. ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಡಬೇಕು, ದೇಹಕ್ಕೆ ಬೇಕಾಗಿರೋದನ್ನು ಕೊಡಬೇಕು. ನನಗೆ ಬೇಕಾಗಿದ್ದು ನಾನು ತಿಂದರೆ ದೇಹ ಅಕ್ಸೆಪ್ಟ್ ಮಾಡೋದಿಲ್ಲ. ಕೊನೆಗೆ ಅದು ಏನೋ ಒಂದು ಅಪಾಯವನ್ನು ತಂದುಕೊಡ್ತದೆ. ಆಗ ನಾವು ಏನೇನು ದುಡ್ದಿರ್ತೀವೋ ಅದೆಲ್ಲ ತಗೊಂಡೋಗಿ ಅಲ್ಲಿ ಕೊಡಬೇಕು. ಆಯಿತು, ಕೊಟ್ಟರೆ ಸರಿ ಆಗ್ತೀವಾ? ಖಂಡಿತ ಇಲ್ಲ, ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಅವಾಗೇನಾಗ್ತದೆ, ಇಡೀ ಅಷ್ಟು ದುಡ್ದಿದ್ದೆಲ್ಲವೂ ಕೂಡ ವೇಸ್ಟ್ ಆಗ್ತದೆ. ಆದ್ದರಿಂದ ಆತ್ಮೀಯರೇ, ನನ್ನ ಗೆಳೆಯರೇ, ಒಂದು ಅರ್ಥ ಮಾಡ್ಕೊಳ್ಳಿ, ಆರೋಗ್ಯದ ನಮಗೆ ಚೆನ್ನಾಗಿರಬೇಕು ಅಂದರೆ ನಮ್ಮ ಮನಸ್ಸನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಬ್ರಾಡ್ ಮೈಂಡೆಡ್ಡು, ಯಾರನ್ನು ದ್ವೇಷಿಸೋದು ಬೇಡ, ಎಲ್ಲರೂ ಒಳ್ಳೆಯವರೇ ಕಣ್ರಿ. ಕಾಲಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಸಮಯದ ಗೊಂಬೆಗಳು. ಆ ಕಾಲಕ್ಕೆ ಅವ್ರು ನಡ್ಕೋತಾನೆ, ಅವನು ಹಂಗೆ ಇರೋದಿಲ್ಲ. ಈಗ ನಾವೇ ಆಗಲಿ ನೋಡಿ, ಬೆಳಿಗ್ಗೆ ಒಂದು ಥರ ಏನೋ ಸಮಾಧಾನವಾಗಿರ್ತೀವಿ, ಯಾವುದೋ ಕಿರಿಕಿರಿ ಬಂತು ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಅದು ಮೂಡ್ಬಿಡ್ತು ಅಂತಂದರೆ ಮನೇಲಿರೋರ ಮೇಲೆಲ್ಲ ಕಿರಿಕಿರಿ ಮಾಡ್ತಾ ಇರ್ತೀವಿ. ಹಾಗಿದ್ರೆ ಮನೆಯವರು ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರಾ? ಇಲ್ವಲ್ಲ. ಅಯ್ಯೋ ಇವ್ರು ಹಿಂಗೆ ಏನೋ ಬೇಜಾರಲ್ಲಿದ್ದಾರೆ. ಹಾಗೆ ನಾವು ಕೂಡ ಇನ್ನೊಬ್ಬರನ್ನು ಅರ್ಥ ಮಾಡ್ಕೋಬೇಕು. ಆ ಅರ್ಥ ಮಾಡಿಕೊಂಡು ನಮ್ಮ ತನವನ್ನು ನಾವು ಉಳಿಸ್ಕೊಳ್ಬೇಕು. ವಿಶಾಲವಾದ ಭಾವನೆ, ವಿಶಾಲವಾದ ಮನಸ್ಸು, ಇನ್ನೊಬ್ಬರಿಗೆ ನೋವು ಮಾಡದೇ ಇರುವಂಥ ಮನಸ್ಸುಗಳನ್ನು ನಾವು ಇಟ್ಕೊಳ್ಬೇಕು. ಯಾಕಂದರೆ ಈ ಪ್ರಪಂಚ ಹೆಂಗಿದೆ ಅಂತಂದರೆ, ಜನ ಹೆಂಗಿದ್ದಾರೆ ಅಂತಂದರೆ, ನನ್ನ ತಿಳಿದ ಮಟ್ಟಿಗೆ ಮಾತಾಡುವ, ಓಡಾಡುವ ಭಾವನೆಗಳಿಲ್ಲದ ಹೆಣಗಳು. ಭಾವನೆಗಳೇ ಇಲ್ಲ ಕಣ್ರಿ. ನೀವೇನೇ ಹೇಳಿ ಏನೂ ಅನಿಸೋದೇ ಇಲ್ಲ ಅವರಿಗೆ. ಅಲ್ಲಿ ಯೋಚನೆ ಮಾಡಿ, ಯಾರೋ ಒಬ್ಬ ಆಕ್ಸಿಡೆಂಟಾಗಿ ಅಲ್ಲಿ ಕಾಲು ಮುರ್ಕೊಂಡು ನೀರು ಅಂತಿದ್ದಾನೆ ಅಂದರೆ ಅದನ್ನು ವಿಡಿಯೋ ಹಿಡಿತೀವಿ, ಅದು ನಮಗೆ ಭಾವನೆಗಳಿದ್ದಾವೇನ್ರಿ? ವಿಡಿಯೋ ಹಿಡಿದು ತೋರ್ಸೋಕೆ ಹೋಗ್ತೀವಲ್ರಿ ನಾವು. ಇಂಥ ಜಗತ್ತು, ಇದು ಸಣ್ಣ ಉದಾಹರಣೆ ಅಷ್ಟೇ ನಿಮಗೆ ಕೊಟ್ಟಿರೋದು. ಹೀಗೆ ಭಾವನೆಗಳಿಲ್ಲದ ಜಗತ್ತಿನಲ್ಲಿ ನಾವು ನಮ್ಮ ಭಾವನೆಗಳನ್ನು ನಮ್ಮಲ್ಲೇ ಕ್ರಿಯೇಟ್ ಮಾಡಿಕೊಂಡು, ನಮ್ಮಲ್ಲೇ ತೀರ್ಮಾನ ಮಾಡಿಕೊಂಡು, ನಮಗೆ ನಾವೇ ಜಡ್ಜಾಗಿ ಹೆಂಗಿರಬೇಕು ಈ ಜಗತ್ತಿನಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮಾನಸಿಕವಾದ ನೆಮ್ಮದಿ ಚೆನ್ನಾಗಿರ್ತದೆ. ನಂಬರ್ 1. ನಂಬರ್ 2, ಆಹಾರ ಪದ್ಧತಿಯಲ್ಲಿ ನನ್ನ ದೇಹಕ್ಕೆ ದೇಹ ರಿಯಾಕ್ಟ್ ಮಾಡುತ್ತೆ ಕಣ್ರಿ. ನೀವೇನು ಆಗದೇ ಇರೋ ತಿನ್ನಿ, ಇಮಿಡಿಯೇಟಾಗಿ ವಾಮಿಟ್ ಆಗುತ್ತೆ. ನಿಮಗೆ ಆಗದೇ ಇರೋ ತಿನ್ನಿ, ಎದೆ ಉರಿ ಶುರು ಆಗುತ್ತೆ. ನಿಮಗೆ ಆಗದೇ ಇರೋ ತಿನ್ನಿ, ತಲೆನೋವು ಶುರು ಆಗುತ್ತೆ, ಜ್ವರ ಬರುತ್ತೆ, ಕೈಕಾಲು ನಡುಗತ್ತೆ, ಹೊಟ್ಟೆ ನೋವು ಬರುತ್ತೆ, ಬೇದಿ ಆಗುತ್ತೆ. ಅಯ್ಯೋ ಎಷ್ಟೊಂದು ನನಗೆ ಬೇಡ ಅಂತ ಹೇಳ್ತಾ ಇದ್ದೆ ಅದು ಅರ್ಥ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ನಮ್ಮ ದೇಹ ಒಂಥರ ಟೆಕ್ನಿಕಲ್ಲಾಗಿ ಬಹಳ ಕಂಪ್ಯೂಟರೈಸ್ಡ್ ಕಣ್ರಿ ಇದು. ಈಗ ಸಣ್ಣ ಉದಾಹರಣೆ ನಿಮಗೆ ಕೊಡ್ತೀನಿ. ನಾವು ಬಾಯಾರಿಕೆ ಆಗುತ್ತೆ ಊಟ ಮಾಡಬೇಕಾದ್ರೆ. ಊಟ ಮಾಡ್ತೀವಿ, ಊಟ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆಯಿತು ಅಂತ ಎಲ್ಲಾದರೂ ಅಲಾರಾಮ್ ಇದೆ ನಮ್ಮ ಬಾಡಿಗೆ? ನಮಗೆ ಅನಿಸುತ್ತೆ ತಾನೆ, ನಮಗೆ ಅನಿಸುತ್ತೆ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಸರಿ, ನೀರು ತಗೋತೀವಿ, ಕುಡಿತೀವಿ. ಕುಡ್ದಾದ್ಮೇಲೆ ಸಾಕು ಅನ್ನೋದಕ್ಕೆ ಏನಾರು ಅಲಾರಾಮ್ ಇದೆಯಾ ಬಾಡಿಲಿ? ನಮಗೂ ಅನಿಸುತ್ತೆ ಅಲ್ವಾ? ಹಾಗೆಯೇ ಆಹಾರದಲ್ಲೂ ಕೂಡ ಯಾವಾಗಲೂ ಒಂದೊಂದ್ಸರಿ ನನಗೆ ಇಂಥದ್ದನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಅಲ್ಲಿ ಸೆಲ್ಸ್ಗಳು ಕೇಳ್ತವೆ. ಆವಾಗ ನಮಗೆ ಅನಿಸುತ್ತೆ, ಇವತ್ತು ನಾನು ಹೋಳಿಗೆ ತಿನ್ನಬೇಕು, ಇವತ್ತು ನಾನು ಗಿಣ್ಣು ತಿನ್ನಬೇಕು, ಇವತ್ತು ಮೊಳಕೆ ಕಾಳಿನ ಸಾರು ಊಟ ಮಾಡಬೇಕು, ಖಾರವಾಗಿ ತಿನ್ನಬೇಕು ಅಂತ ಅನಿಸುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಚೆನ್ನಾಗಿ ತಿನ್ನಿರಿ. ಆ್ಯಕ್ಚುಲಿ ಆರೋಗ್ಯ ಅಲ್ಲಿರ್ತದೆ, ದೇಹ ಸಂಪೂರ್ಣವಾಗಿ ರಿಸೀವ್ ಮಾಡ್ತದೆ. ಆದರೆ ತಿನ್ನೋದನ್ನು ಅನುಭವಿಸಿ ತಿನ್ನಿರಿ, ಅನುಭವಿಸ್ಬೇಕಣ್ರಿ. ಇಡೀ ದಿನದಲ್ಲಿ 3 ಹೊತ್ತು ಮಾಡ್ತೀರಿ, ಕೆಲವರು 2 ಹೊತ್ತು ಮಾಡ್ತಾರೆ ಊಟ ಅಲ್ವಾ? ಅದರಲ್ಲಿ ಒಂದು ಸಾರಿ ಊಟಕ್ಕೆ ಕೂತ್ಕೊಂಡ್ರೆ ಕೇವಲ 20 ನಿಮಿಷ ಕಣ್ರಿ.
20 ನಿಮಿಷ ನಿಮ್ಮ ಆಹಾರವನ್ನು ಸವಿದು ತಿನ್ನೋದಕ್ಕೆ ನಿಮಗೆ ಪುರ್ಸತ್ತಿಲ್ಲ ಅಂದರೆ ಕೊನೆಗೆ ಏನು ಮಾಡುತ್ತೆ, ಅದನ್ನೇ ಮುಂದುವರಿಸಿದರೆ ನೀವು ಪರ್ಮನೆಂಟಾಗಿ ಪುರ್ಸತ್ತಾಗಿರೋಂಗೆ, ಅಂದರೆ ಏನೂ ತಿನ್ನೋಕ್ಕಾಗಲ್ಲ, ಶಕ್ತಿಹೀನರಾಗಿ ಬೆಡ್ ಮೇಲೆ ಪರ್ಮನೆಂಟಾಗಿ ಮಲ್ಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಬಿಡುತ್ತೆ ಕಣ್ರಿ. ಬೇಡ ಬೇಡ, ದಯಮಾಡಿ ಗೆಳೆಯರೇ, ಆರೋಗ್ಯದ ಕಡೆ ನಾವು ಗಮನ ಕೊಡಿ, ಆಹಾರದ ಕಡೆ ಗಮನ ಕೊಡಬೇಕು ನಾವು. ಈಗ ಈ ರೀತಿಯ ಆಲೋಚನೆಗಳು ನಮ್ಮ ತಲೆಗೆ ಬಂದರೆ ಸ್ವಲ್ಪ ದಿನ ಚೆನ್ನಾಗಿ ಬದುಕ್ತೀವಿ ಕಣ್ರಿ. ಗೊತ್ತಾಯ್ತು? ನಾವೇನು ಸ್ಪರ್ಧೆಗೆ ಹೋಗೋದು ಬೇಡ, ಆದರೆ ನಮ್ಮ ಜೀವವನ್ನು ರಕ್ಷಣೆ ಮಾಡ್ಕೊಂಡು ಬದುಕಬೇಕದಕ್ಕೆ ನಮಗೇನು ಬೇಕೋ ಅದನ್ನು ನಮ್ಮ ಕೈನಲ್ಲೇ ಮಾಡ್ಕೋಬಹುದಲ್ಲ. ಎಲ್ಲರೂ ಬರೀ ಡಾಕ್ಟ್ರುಗಳನ್ನೇ ನೋಡಿಬಿಟ್ರೆ, ಎಲ್ಲರೂ ಬರೀ ಹಾಸ್ಪಿಟ್ಲುಗಳನ್ನೇ ನೋಡಿದ್ರೆ, ಹಾಸ್ಪಿಟ್ಲುಗಳು ನಮಗೆ ಕ್ಷಣಿಕ ಪರಿಹಾರ ಅಷ್ಟೇ. ಅರ್ಥ ಆಯ್ತಾ ಗೆಳೆಯರೇ? ನೀವು ಅರ್ಥ ಮಾಡ್ಕೊಳ್ಳಿ. ಹೀಗಾಗಿ ಯಾಕೋ ಇವತ್ತು ನಿಮ್ಮ ಜೊತೆ ಲೋಕಾಭಿರಾಮವಾಗಿ ಆರೋಗ್ಯದ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ನನ್ನ ಮಾತು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಮತ್ತೊಮ್ಮೆ ಬೇರೆ ಬೇರೆ ವಿಚಾರಗಳೊಂದಿಗೆ ನೀವು ಆಗಾಗ ಭೇಟಿ ಆಗೋಣ, ಭೇಟಿ ಆಗ್ತಿರ್ತೀನಿ. ಪ್ರತಿ ವಾರ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಗೆಳೆಯರೇ. ಅಲ್ಲಿವರೆಗೂ ನಮಸ್ಕಾರ ಗೆಳೆಯರೇ.